ಕೆರಗೋಡು ಹನುಮ ಧ್ವಜ ವಿವಾದ ಒಂದೊಂದು ರೀತಿಯ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಹಿಂದೂ ಪರ ಸಂಘಟನೆಗಳಿಂದ ಮಂಡ್ಯ ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ಆದ್ರೆ ಮಂಡ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸುವ ಮೂಲಕ ಏನು ಮಂಡ್ಯ ಸಹಜ ಸ್ಥಿತಿಯತ್ತ ಮರಳ್ತಾ ಇರ್ತಕ್ಕಂಥದ್ದು. ಸದ್ಯ ನಾನೀಗ ಮಂಡ್ಯದ ಮುಖ್ಯ ರಸ್ತೆ ಆಗಿರ್ತಕ್ಕಂಥ ವಿ ರಸ್ತೆಯಲ್ಲಿ ಇದ್ದೀನಿ. ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಏನು ಈ ಒಂದು ಮಂಡ್ಯ ಬಂದ್ ಕರೆಯನ್ನ ನೀಡಿದ್ರು ಕೂಡ ಸದ್ಯ ಅಂಗಡಿ ಮುಂಗಟ್ಟುಗಳು ತೆರೆಯುವ ಮೂಲಕ ತಮ್ಮ ಏನು ಮಿಶ್ರ ಪ್ರತಿಕ್ರಿಯೆಯನ್ನ ಬೆಂಬಲಕ್ಕೆ ವ್ಯಕ್ತವಾಗಿ ನೀಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಬಟ್ಟೆ ಅಂಗಡಿಗಳಾಗಿರ್ಬೋದು ಅಥವಾ ಹಣ್ಣಿನ ವ್ಯಾಪಾರಿಗಳಾಗಿರ್ಬೋದು ಸದ್ಯ ತಮ್ಮ ಅಂಗಡಿಗಳನ್ನ ತೆರೆಯುವ ಮೂಲಕ ಏನು ಅವರ ವ್ಯವಹಾರಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ಬೋದು. ಏನು ಬೆಳಗ್ಗೆಯಿಂದನೂ ಕೂಡ ಯಾವುದೇ ಪ್ರತಿಭಟನಾಕಾರರು ಅಂದ್ರೆ ಹಿಂದೂ ಪರ ಸಂಘಟನೆಗಳ ಯಾವುದೇ ಪ್ರತಿಭಟನಾಕಾರರು ರಸ್ತೆಗೆ ಇಳಿಯದ ಕಾರಣ ಸದ್ಯ ಮಂಡ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಮಂಡ್ಯದ ಪ್ರಮುಖ ರಸ್ತೆಗಳು ಏನಿದೆ ಅಂದ್ರೆ ಪೇಟೆ ಬೀದಿ ಆಗಿರ್ಬೋದು, ವಿ ರಸ್ತೆ ಆಗಿರ್ಬೋದು, RP ರಸ್ತೆ ಆಗಿರ್ಬೋದು, ಹೀಗೆ ಹಲವು ರಸ್ತೆಗಳಲ್ಲಿ ಕೂಡ ಸದ್ಯ ಅಂಗಡಿ ಮುಂಗಟ್ಟುಗಳು ತೆರೆಯುವ ಮೂಲಕ ತಮ್ಮ ವ್ಯಾಪಾರ ವಹಿವಾಟುಗಳನ್ನ ನಡೆಸೋದ್ರ ಮುಖಾಂತರ ಏನೋ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಮಂಡ್ಯ ಬಂದ್ಗೆ ಕರೆಯನ್ನ ಕೊಟ್ಟಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳಿಗೂ ಕೂಡ ಸಾಕಷ್ಟು ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನು ಹನುಮ ಧ್ವಜ ವಿವಾದದಲ್ಲಿ ಈಗಾಗಲೇ ರಾಜಕೀಯ ತಿರುವನ್ನ ಒಂದ್ ಕಡೆ ಪಡ್ಕೊಂಡ್ರೆ ಮತ್ತೊಂದು ಕಡೆ ಏನು ಭಾವನಾತ್ಮಕವಾಗಿ ಇನ್ನೊಂದು ಕಡೆ ಒಂದು ತಿರುವನ್ನ ಪಡ್ಕೋತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಈ ಒಂದು ಮಂಡ್ಯ ಬಂದ್ಗೆ ಕರೆಯನ್ನ ಕೊಡ್ತಕ್ಕಂಥ ಹಿಂದೂ ಪರ ಸಂಘಟನೆಗಳಿಗೆ ಸದ್ಯ ಇಲ್ಲಿಯ ವರ್ತಕರು ವ್ಯಾಪಕವಾಗಿ ಅಂದ್ರೆ ಬೆಂಬಲವನ್ನ ನೀಡದೆ ಸದ್ಯ ಮಿಶ್ರ ಪ್ರತಿಕ್ರಿಯೆಯನ್ನ ನೀಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಂಡ್ಯ ಬಂದ್ ಇಂದು ಯಶಸ್ವಿ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಗಳು ಒಂದ್ ಕಡೆ ಇದ್ರೆ, ಈ ಕಡೆ ಅಂದ್ರೆ ಪ್ರತಿಭಟನಾಕಾರರು ಯಾರು ಕೂಡ ರಸ್ತೆಗೆ ಇಳಿಯದ ಕಾರಣ ಮಿಶ್ರ ಪ್ರತಿಕ್ರಿಯೆ ನೀಡೋ ಮೂಲಕ ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸದ್ಯ ಏನು ಈ ಒಂದು ಬಂದ್ಗೆ ಯಶಸ್ವಿ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳಿಗೆ ಮಿಶ್ರ ಪ್ರತಿಕ್ರಿಯೆ ಮೂಲಕ ಏನು ತಮ್ಮ ಬೆಂಬಲವನ್ನ ಸೂಚಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮರಾಮನ್ ವಿನಯ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.